ಹಿಂದಿನ ಸಂಚಿಕೆಯಲ್ಲಿ ಫ್ಲಾರೆನ್ಸಳ ಜೀವನದ ಸಿದ್ಧಾಂತ, ಆಲೋಚನಾ ಕ್ರಮ ಮತ್ತು ಪ್ರಸಿದ್ಧ ಹೇಳಿಕೆಗಳ ಬಗ್ಗೆ ತಿಳಿದೆವು. ಭಾರತದಲ್ಲಿ ಬ್ರಿಟಿಷ್ ಸೈನ್ಯದ ಆರೋಗ್ಯ ಸ್ಥಿತಿಯ ಬಗ್ಗೆ ಫ್ಲಾರೆನ್ಸಳು ಅಪಾರವಾಗಿ ಅಧ್ಯಯನ ನಡೆಸಿದ್ದರ ಬಗ್ಗೆ ಈ ಹಿಂದಿನ ಸಂಚಿಕೆಗಳಲ್ಲಿ ಕೇಳಿದ್ದೇವೆ. ಅದರ ಜೊತೆಗೆ ಫ್ಲಾರೆನ್ಸಳ ಚಿಂತನೆ ಭಾರತದ ಬಗ್ಗೆ ಏನಿತ್ತು, ಭಾರತದಲ್ಲಿ ಆಕೆ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣಲು ಹಂಬಲಿಸಿದ್ದಳು ಎಂಬುದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಅವಳು ಏನು ಹೇಳ್ತಾಳೆ ಅಂದರೆ, ಬ್ರಿಟಿಷರು ಇಂಡಿಯಾ ದೇಶವನ್ನು ಗೆದ್ದು ಆಳತೊಡಗಿದ್ದು ಕೇವಲ ಆಕ್ರಮಣದ ಉದ್ದೇಶದಿಂದಲ್ಲ ಅಂತ ನಂಬಿದ್ಲಂತೆ. ದೇವರು ಜನತೆಗೆ ಒಂದು ಪವಿತ್ರ ವಿಶ್ವಾಸ ಕಾರ್ಯ ನೀಡಿದ್ದಾಗಿ ಅವಳು ನಂಬಿದ್ಲಂತೆ. ಎಲ್ಲರೂ ತಿಳ್ಕೊಂಡಿದ್ದಾರೆ, ಬ್ರಿಟನ್ನಿಗೆ ಒಂದು ಆಪರ್ಚುನಿಟಿ ಸಿಕ್ತು ಇಂಡಿಯಾನ ಆಳ್ಲಿಕ್ಕೆ. ಅದು ಅವ್ರು ಆಕ್ರಮಣ ಆಳಿದ್ರು ಎಲ್ಲ ಸರಿ, ಬಟ್ ಅದು ಆಗಿದ್ದು ದೇವರ ಒಂದು ಕೃಪೆ. ಯಾಕಂದರೆ ಒಂದು ಅತ್ಯುತ್ತಮ ದೇಶ, ಒಂದು ಒಳ್ಳೆ ಸಾಂಸ್ಕೃತಿಕ ದೇಶ, ಆ ದೇಶನ ಅದು ಭಾಳ ಕಷ್ಟದಲ್ಲಿತ್ತು, ಬಡತನದಲ್ಲಿತ್ತು, ಎಲ್ಲ ರೀತಿಯಲ್ಲೂ ಭಾಳ ಕಷ್ಟದಲ್ಲೇ ಇತ್ತದು. ನಿರಂತರ ಪರಕೀಯರ ಆಕ್ರಮಣದ ಅದು ಸೋತ್ಬಿಟ್ಟಿತ್ತು. ಸೊ ಬ್ರಿಟಿಷ್ನವ್ರು ಬಂದು ಅದನ್ನು ಆಕ್ರಮಣ ಮಾಡಿ ಸ್ವಲ್ಪನಾದರೂ ಆ ದೇಶನ ಅಭಿವೃದ್ಧಿ ಪಡಿಸ್ಬೇಕು, ಇದು ಅವಳ ಒಂದು ಆಸೆ ಆಗಿತ್ತು. ಈಗ ಅವಳು ನಂಬಿದ್ದಿದು, ದೇವರೇ ಇದನ್ನ ಕಾರ್ಯ ಮಾಡಲಿಕ್ಕೆ ಆ ಬ್ರಿಟನ್ಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ನಂಬ್ಕೊಂಡ್ಬಿಡ್ಲಂಥದ್ದು. ಅದಕ್ಕೋಸ್ಕರ ಈ ದೇಶವನ್ನು, ಅಂದರೆ ನಮ್ಮ ದೇಶವನ್ನು, ಭಾರತವನ್ನು ಬ್ರಿಟಿಷ್ ಜನತೆ ಅತ್ಯಂತ ಜವಾಬ್ದಾರಿಯುತವಾಗಿ ಆಳಿ ಅಲ್ಲಿನ ಜನರಿಗೆ ತಾವು ಅನುಭವಿಸುತ್ತಿರುವ ಪಾಶ್ಚಾತ್ಯ ನಾಗರಿಕತೆಯ ಕುರುಹಾದ ಉತ್ತಮ ಆರೋಗ್ಯ ಭಾಗ್ಯ ನೀಡಿ ಕ್ರಮೇಣ ಅಧಿಕಾರ ವಾಪಸ್ ಅವರಿಗೇ ಕೊಡಬೇಕು, ಇದು ಅವಳ ತತ್ವ ಆಗಿತ್ತು ಅಂತ ಇತಿಹಾಸರು ಹೇಳ್ತಾರೆ. ಇಂಡಿಯಾದ ಮೇಲೆ ಅಧಿಕಾರ ಹಾಕಿ ಅವರ ಸ್ವಾತಂತ್ರ್ಯ ಕಸ್ಕೊಂಡು ಅವ್ರ ಮೇಲೆ ಅಧಿಕಾರ ಮಾಡಿದ್ದು ಅದೊಂದು ದೈವ ಪ್ರೇರಣೆ ಆಗಿತ್ತು, ದೈವದ ಒಂದು ಕೊಡುಗೆ ಆಗಿತ್ತು ಅಂತ ಹೇಳಿ ನಂಬಿದ್ದ. ಇದು ಕೊನೆಗೆ ಏನು ಹೇಳ್ತಾಳೆ ಅಂದರೆ, ಈ ಅವರಿಗೆ ಏನೇನು ಬೇಕೋ ಅದೆಲ್ಲ ಕೊಟ್ಟು ವ್ಯವಸ್ಥೆ ಮಾಡಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು, ಅನ್ನಭಾಗ್ಯ ಕೊಟ್ಟು, ಎಲ್ಲ ಭಾಗ್ಯಗಳು ಕೊಟ್ಟು ಕೊನೆಗೆ ಅಲ್ಲಿಂದ ಕಾಲು ತೆಗಿಬೇಕು, ಅವರಿಗೆ ಫ್ರೀಡಮ್ ವಾಪಸ್ ಕೊಡಬೇಕು ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರ್ತಾಳಂತೆ. ಇದೊಂದು ಮಹೋನ್ನತವಾದ ಧ್ಯೇಯ ಇಟ್ಕೊಂಡಿದ್ದರು. ಇದು ಯಾವುದು ಹಿಸ್ಟ್ರಿ ಬುಕ್ ನಮ್ಗೆ ಬರೋದಿಲ್ಲ, ನಮಗೂ ಗೊತ್ತಿಲ್ಲ. ಇಂಥ ಬಯೋಗ್ರಫಿ ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ. ಅಂದರೆ ಇಂಥ ಉದಾತ್ತ ನಿಲುವು ಇಟ್ಕೊಂಡಿದ್ದು ಒಂದು ಮಹಿಳೆಯಳು. ಇವಳು ಏನು ಮಾಡ್ತಾಳೆ, ಅದಕ್ಕೋಸ್ಕರನೇ ಇಂಡಿಯಾ ದೇಶದ ಬುದ್ಧಿಜೀವಿಗಳೊಂದಿಗೆ, ರಾಜಕಾರಣಿಗಳೊಂದಿಗೆ, ಅಧಿಕಾರಿಗಳೊಂದಿಗೆ ಸ್ನೇಹ ಬೆಳೆಸಿ ಅವರೊಂದಿಗೆ ತನ್ನ ಸ್ಯಾನಿಟರಿ ಸೇವಾ ಸುಧಾರಣಾ ಕಾರ್ಯಕ್ರಮ ವಿಧಾನ ಬಗ್ಗೆ ಪತ್ರವೇ ಹೊರಬಳಿಸ್ತಾಳಂತೆ. ಹೆಸರಾಂತ ಪಾರ್ಸಿ ಕವಿ ಕಸ್ಸಟ್ಜಿ ಎಂದಿಗೆ ಸ್ನೇಹ ಬೆಳೆಸಿದ್ಲು. ಬೇರೆ ಬೇರೆ ಎಲ್ಲಾರು, ಯಾವುದೇ ಗವರ್ನರ್ ಜನರಲ್ ಹೋಗ್ಲು, ಯಾವುದೇ ಕಮಾಂಡರ್ ಇನ್ ಚೀಫ್ ಆಗಲಿ, ಬ್ರಿಟಿಷ್ ಅಧಿಕಾರಿಗಳಿಗೆ ಎಲ್ಲ ಟ್ರಾನ್ಸ್ಫರ್ ಆಗಿ ಇದಾಗಿ ಅಪಾಯಿಂಟ್ ಆಗಿ ಭಾರತಕ್ಕೆ ಹೋಗೋ ಅವರೆಲ್ಲ ಇವಳ ಮನೆಗೆ ಬರುವಂತೆ ಪ್ರಸಿದ್ಧಿ ಆಗ್ಬಿಟ್ಟಿದ್ದಾರೆ. ಇಂಡಿಯಾ ದೇಶದಲ್ಲಿ ಅವಳಿಗೆ ಇಂಡಿಯಾ ಸುತ್ತೇ ಹೋದ್ರು, ಬರದೇ ಹೋದ್ರು, ವಿಸಿಟ್ ಮಾಡದೆ ಹೋದ್ರು ಕೂಡ ಅವಳಿಗೆಲ್ಲ ಓದ್ಕೊಂಡ್ಬಿಟ್ಟಿರ್ತಾಳೆ, ಕಂಪ್ಲೀಟ್ ಸ್ಟಡಿ ಮಾಡಿಬಿಟ್ಟಿರ್ತಾಳೆ. ಸೊ ಅದರಿಂದ ಒಂದು ವಿದ್ವಾಂಸಲಾಗಿ ಹೋಗ್ಬಿಟ್ಟಿರ್ತಾಳೆ ಅವಳು. ಅವ್ರಿಗೆ ಬಂದು ಇಂಡಿಯಾ ದೇಶದ ವಿಷಯ ಎಲ್ಲ ತಿಳ್ಕೊಂಡು ಹೋಗ್ತಿದ್ರಿ ಅಂತ. ಫಸ್ಟ್ ಬಂದು ಅಪಾಯಿಂಟ್ ಆದ್ಕೊಳ್ಳೆ ಇವ್ರ ಮನೆಗೆ ಬರೋದು. ಇವಳ ಮನೆಗೆ ಬಂದು, ನೋಡಮ್ಮ ನಾನು ಹಂಗೆ ಅಪಾಯಿಂಟ್ ಆಗಿದ್ದೇನೆ, ನಿನಗೇನು ಗೊತ್ತಿದ್ದ ವಿಷಯ, ನಾನು ಏನು ಮಾಡಬೇಕು ಹೇಳು, ನಿನ್ನ ಸಲಹೆ ಬೇಕು. ಸೊ ಆ ಥರ ಇಂಡಿಯಾ ದೇಶದ ರೈತರ ಜೀವನ ಕೂಡ ತಿಳ್ಕೊಂಡಿದ್ಲು. ಆಚಾರ ವಿಚಾರ ಸಂಪ್ರದಾಯಗಳು, ಹಳ್ಳಿನ ಜನಜೀವನ, ಫ್ಲಾರೆನ್ಸ್ನನ್ನು ಆಕರ್ಷಿಸಿ ಸ್ಥಳೀಯ ಸಮಸ್ಯೆಗಳನ್ನು ಅಭ್ಯಾಸ ಮಾಡುವ ಹವ್ಯಾಸ ಬೆಳೆಸ್ಕೊಂಡು ಅದನ್ನೆಲ್ಲ ತಿಳ್ಕೊಂಡ್ಲಂತೆ. ಸೊ ಸರ್ ಜಾನ್ ಲಾರೆನ್ಸ್ನ ಪ್ರಕಾರ ಬಂಗಾಳದ ಭೂಮಿ ಒಡೆತನ ಮತ್ತು ಮಾರಾಟಗಳ ಬಗ್ಗೆ ಕೂಲಂಕುಷವಾಗಿ ಅಪಾರ ಜ್ಞಾನ ಹೊಂದಿದ ಏಕೈಕ ವ್ಯಕ್ತಿಯಾಗಿದ್ದಳು ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಇತಿಹಾಸಕಾರ ಬರೀತಾರೆ. ಸೊ ಇದೇನಾಗುತ್ತೆ, ಇಂಗ್ಲೆಂಡಿನ ಸರ್ಕಾರದ ವಲಯದಲ್ಲಿ ಅವಳ ಪ್ರಭಾವ ಕ್ರಮೇಣ ಕುಂಠಿತ ಆಗ್ಬಿಡುತ್ತೆ. ಯಾಕಂದ್ರೆ ವಯಸ್ಸಾಯ್ತು, ಹಾಸಿಗೆ ಬಿಡಿದಾರೆ, ಇನ್ನೇನಿಲ್ಲ, ಇವಳದೇನು ನಡೆಯಲ್ಲ. ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಇತ್ತು ಅದು, ಕಂಪ್ಲೀಟಾಗಿ ಕುಂಠಿತ ಆಗಿರಲಿಲ್ಲ.
ಸೊ ಇದೇ ಸಮಯದಲ್ಲಿ ಮದ್ರಾಸ್ ಪ್ರಾಂತದ ಗವರ್ನರ್ ಆಗಿ ಲಾರ್ಡ್ ನೇಪಿಯರ್ ಆಯಿತು. ಆ ನೇಪಿಯರು ಬರ್ತಾನೆ, ಎಲ್ಲರೂ ಬರ್ತಾರೆ. ಅವನು ನೇಪಿಯರ್ ಮದ್ರಾಸ್ ವಾಪಸ್ ಬಂದ್ಬಿಟ್ಟು ಅಲ್ಲಿ ಎಲ್ಲ ಸುಧಾರಣೆ ಮಾಡ್ತಾನೆ. ಬೇಕಾದಷ್ಟು ಅವಾಗಲೇ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಸ್ಟಾರ್ಟ್ ಆಗಿದ್ದೇ ಬ್ರಿಟಿಷ್ನವ್ರ ಕಾಲದಲ್ಲಿ. ಅದಕ್ಕಿಂತ ಮುನ್ನ ಯಾರೂ ಆ ಥರ ಮಾಡಿರಲಿಲ್ಲ. ಹಿಂದೂಸ್ತಾನದಲ್ಲಿ ಅಥವಾ ಭಾರತದಲ್ಲಿ ಹಿಂದೂಗಳು ಎಲ್ಲೆಲ್ಲಿ ಆಡಿದ್ರು ಅವರೆಲ್ಲ ಕೆರೆ ಕಟ್ಟೆ ಕಾಲುವೆ ಮಾಡ್ತಾ ಇದ್ರು. ಎಸ್ಪೆಷಲಿ ಬಾವಿ ಕೆರೆ ಕಟ್ಟೆ ಕಟ್ಟಿಸಿದ್ರೆ ನಿಸ್ಸೀಮರಾಗಿದ್ರು. ಎಲ್ಲೆಲ್ಲಿ ಟೆಂಪಲ್ಸ್ ಇದೆಯೋ ಅಲ್ಲೆಲ್ಲಿ ಕೆರೆ ಇದ್ದೇ ಇರ್ತಿತ್ತು. ಜನಗಳಿಗೆ ಏನೇನು ಉಪಯೋಗ ಬೇಕು ಅಂದರೆ ಬರೀ ಒಂದು ದೇವಸ್ಥಾನ ಕಟ್ತಾ ಇರಲಿಲ್ಲ, ಅವರು ಕೆರೆ ಕಟ್ಟೆ ಎಲ್ಲ ಕಟ್ತಾ ಇದ್ರು. ಆದರೆ ಮುಸ್ಲಿಮ್ಸರು ಯಾವಾಗ ಆಳಕ್ಕೆ ಶುರು ಮಾಡಿದ್ರು, ಅವ್ರು ಬರೀ ಹೊಡಿಲಿಕ್ಕೆ ಶುರು ಮಾಡಿದ್ರು, ಲೂಟಿ ಮಾಡಿದ್ರು ಅಷ್ಟೇ ಹೊತ್ತು ಯಾವ ಥರ ಕೆರೆ ಕಟ್ಟೋದಾಗ್ಲಿ, ಡ್ಯಾಮ್ ಕಟ್ಟೋದಾಗ್ಲಿ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಯಾವ ಡಿಪಾರ್ಟ್ಮೆಂಟ್ ಅವ್ರು ಮಾಡಲಿಲ್ಲ. ಹಾಗಾಗಿ ದೇಶ ನಾಶ ಆಗ್ಬಿಡ್ತು, ಬಡವರಾಗಿ ಉಳಿದ್ಬಿಟ್ರು. ಅವರಿಗೆ ಅದು ಆಗಲೇ ಇಲ್ಲ. ಆವಾಗಲೇ ಈ ಬ್ರಿಟಿಷರ ಆಗಮನ ಆಯಿತು. ಆವಾಗ ಹೇಳ್ತಾಳೆ ಇವಳು, ನಮ್ಮ ದೇಶೀಯರಿಗೆ, ಭಾರತೀಯರಿಗೆ ಬೇಕಾಗಿದ್ದು ಅಭಿವೃದ್ಧಿಗೆ ಕೇವಲ ನೈರ್ಮಲ್ಯ ಅಂದರೆ ಸ್ಯಾನಿಟೇಷನ್ ಅಲ್ಲ, ಅದ್ರ ಜೊತೆಗೆ ಅವ್ರಿಗೆ ಅನ್ನ ಇಂಪಾರ್ಟೆಂಟು. ಫ್ಯಾಮಿನ್ ಈಸ್ ಎ ಕಂಡೀಷನ್ ಆಫ್ ದ ಪೀಪಲ್. ಕ್ಷಾಮ ಡಾಮರು ಸದಾಕಾಲಕ್ಕೂ ಜನರನ್ನು ಪೀಡಿಸುತ್ತಿರುವಾಗ ಜನರಿಗೆ ಅನ್ನದ ಅವಶ್ಯಕತೆ ಬಹಳವಾಗಿದೆ ಎಂದಳು. ಎಲ್ಲಿಯವರೆಗೆ ಇಂಡಿಯಾದ ಅಸಂಖ್ಯ ಜನರು ಹುಟ್ಟಿನಿಂದ ಸಾಯುವವರೆಗೂ ಹಸುವಿನಿಂದ ನರಳಿ ಸಾಯುತ್ತಿರುತ್ತಾರೋ ಅಲ್ಲಿಯವರೆಗೆ ಆರೋಗ್ಯ ಭಾಗ್ಯ ಅಸಾಧ್ಯ, ನ್ಯಾಯ ಅಸಾಧ್ಯ, ಸಂಸ್ಥೆಗಳು ಅಸಾಧ್ಯ ಎಂದು ಘೋಷಿಸ್ತಾಳೆ. ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ 1872ರಲ್ಲಿ ಕಲ್ಕತ್ತಾ ನಗರಸಭೆಯ ಬ್ರಿಟಿಷ್ ಇಂಜಿನಿಯರು ಫ್ಲಾರೆನ್ಸ್ ಸ್ನೇಹಿತ ಅಂತೆ ಪ್ರಸಿದ್ಧ ಸರ್ ರಾಬರ್ಟ್ ರೋಲಿನ್ಸನ್ ಅವಳ ಭೇಟಿ ಮಾಡಿದ. ಅವನ ಉದ್ದೇಶ ಬೆಳೆಯುತ್ತಿರುವ ಕಲ್ಕತ್ತಾ ನಗರ ಅದರ ಒಳಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯ ರೂಪರೇಖೆಗಳನ್ನು ತಯಾರು ಮಾಡಿ ಅದರ ಅನುಷ್ಠಾನದ ಪ್ರಯತ್ನದಲ್ಲಿ ಅಡ್ಡಿಯಾತಂಗಳನ್ನು ಆತ ಎದುರಿಸುತ್ತಿದ್ದಂತೆ. ಅದಕ್ಕೆ ಫ್ಲಾರೆನ್ಸ್ ಸಲಹೆ ಮತ್ತು ಪರಿಹಾರ ಕೇಳಿದಂತೆ. ಆತ ತಯಾರು ಮಾಡಿದ್ದ ರೂಪರೇಖೆಗಳನ್ನು ಫ್ಲಾರೆನ್ಸ್ ಅಭ್ಯಾಸ ಮಾಡಿ ಅದನ್ನು ತಿದ್ದಿ ಒಂದು ವಿಸ್ತಾರವಾದ ಸಲಹಾ ಪಾತ್ರವನ್ನು ತಯಾರಿಸಿ ಅದನ್ನು ಬಂಗಾಳದ ಗವರ್ನರ್ ಸರ್ ಜಾರ್ಜ್ ಕ್ಯಾಂಪಬೆಲ್ ಮಹಾಶಯನಿಗೆ ರವಾನಿಸ್ತಾಳೆ. ಗವರ್ನರ್ ಮಹಾಶಯ ಅದನ್ನು ಓದಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕಲ್ಕತ್ತಾ ನಗರಕ್ಕೆ ಒಳಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳುತ್ತಾನೆ. ಈ ಭಾಗ್ಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಯತ್ನದಿಂದ ಎಂಬ ಅಂಶ ಪ್ರಾಯಶಃ ಕಲ್ಕತ್ತಾ ನಗರದ ನಾಗರಿಕರಿಗೆ ಅರಿವಿಲ್ಲದೆ ಇರುವುದು ಒಂದು ವಿಸ್ಮಯದ ಸಂಗತಿ ಅಂತ ಇತಿಹಾಸಕಾರ ಹೇಳ್ತಾರೆ. ಏನಂದ್ರೆ ನಮಗೆ ಯಾರು ನಮಗೆ ಈ ಇದು ದಯ ಪಾಲ ಇದು ಕೊಟ್ಟಿದ್ದಾರೆ, ನಮಗೆ ಯಾರ ದೆಸೆಯಿಂದ ನಮಗೆ ಈ ಎಲ್ಲ ಒಳ್ಳೇದಾಗಿದೆ. ಕಲ್ಕಟ್ಟಾ ಜನರಿಗೆ, ಬೆಂಗಾಲಿಗಳಿಗೆ ನಮಗೆ ಇಷ್ಟೊಂದು ಸ್ಯಾನಿಟೇಷನ್ ಆಗಲಿ, ವಾಟರ್ ಸಪ್ಲೈ ಆಗಲಿ ಇದೆಲ್ಲ ಮಾಡಿದಾರಲ್ಲ, ಇದೆಲ್ಲ ಯಾರು ಮಾಡಿದ್ದು ಅಂದರೆ ಬ್ರಿಟಿಷ್ನವರು ಅಂತ ಹೇಳ್ತಾರೆ ಹೊರತು, ಆದರೆ ಇದು ಕಾರಣಕರ್ತರು ಯಾರು ಅಂತಂದ್ರೆ ಫ್ಲಾರೆನ್ಸ್ ನೈಟಿಂಗೇಲ್. ನಾವು ಅವ್ರನ್ನ ಜ್ಞಾಪಕನೇ ಮಾಡ್ಕೊಳ್ಳೋದಿಲ್ಲ. ನಾವು ವಿ ಕ್ಯಾನ್ ಸೇ ದಟ್ ವಿ ಆರ್ ಅನ್ಗ್ರೇಟ್ಫುಲ್ ಪೀಪಲ್ ಅಂತ ಹೇಳ್ಬೋದು. ಇದು ಬಹಳ ಬೇಜಾರಿನ ವಿಷಯ. ಅವಳ ಆತ್ಮೀಯತೆ, ನಿರ್ಲಿಪ್ತತೆ ಮತ್ತು ಅದ್ಭುತವಾದ ಜ್ಞಾನ ಸಂಪತ್ತು ಬೆರಗುಗೊಳಿಸುತ್ತಿರ್ತದೆ. ಯಾವುದೇ ಗವರ್ನರ್ ಜನರಲ್ ಪಾಯಿಂಟ್ ಆಗುತ್ತೆ. ಈಗಾಗಲೇ ಹೇಳಿದಂಗೆ ಅವಳನ್ನು ಭೇಟಿ ಮಾಡಿ ಅವಳು ಒಂಥರ ಅವಳ ಒಂದು ಸ್ಥಿತಿ ನೋಡಿದ್ರೆ ಅವಳ ಸನ್ಯಾಸಿನಿ ಥರ, ಮಾಂಕ್ ನನ್ನ ಥರ ಇಲ್ಲಲ್ಲ ಅವಳು. ಸೊ ಅದು ನೋಡಿ ಅವ್ರಿಗೆಲ್ಲ ಆಶ್ಚರ್ಯ ಆಗ್ತದೆ, ಇವಳಿಗೆ ಯಾಕೆ ಬೇಕಿದ್ವಲ್ಲ, ಈ ಬೇರೆ ಯಾವುದೋ ದೇಶದ್ದು, ನಾವು ಹೋಗಿರೋದು ಅಲ್ಲಿ ದುಡ್ಡು ಮಾಡೋಕ್ಕೆ, ನಾವು ವ್ಯಾಪಾರಸ್ಥರು ಇಂಡಿಯಾಕ್ಕೆ ಹೋಗಿ ಆಕ್ರಮಿಸ್ಕೊಂಡು ಅಲ್ಲಿದೆಲ್ಲ ಲೂಟಿ ಮಾಡಿ ಹೊತ್ಕೊಂಡು ಹೋಗೋದು, ಅಲ್ಲಿ ಡೆವಲಪ್ಮೆಂಟು ಅದೆಲ್ಲ ನಮ್ಗೆ ಯಾಕೆ ಬೇಕು ಅಂತ ನಮ್ಮ ಮನಸ್ಥಿತಿ ಇರುವಾಗ ಇವಳು ಅದಕ್ಕೆ ವಿರುದ್ಧವಾಗಿ ನಾವು ಆಳ್ತಾ ಇರ್ಬೇಕಾದ್ರೆ ಅವ್ರದ್ದು ನಾವು ಅಭಿವೃದ್ಧಿ ನೋಡ್ಬೇಕಾಗತ್ತೆ, ಅವ್ರು ಚೆನ್ನಾಗಿರೋದು ನೋಡ್ಬೇಕಾಗ್ತದೆ. ಅವ್ರದ್ದು ನಾವು ಸುಮ್ಮನೆ ಬರೀ ಲೂಟಿ ಮಾಡೋದಲ್ಲ ನಮ್ಮ ಕರ್ತವ್ಯ. ದೇವರು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಸರ್ವ್ ಮಾಡಲಿಕ್ಕೆ ಅಂತ ಮನೋಭಾವ ಇಟ್ಕೊಂಡಿದ್ದು ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಅದು. ಸೊ
ಇಂಡಿಯಾ ದೇಶಕ್ಕೆ ಭೇಟಿಯನ್ನೇ ನೀಡದ ಅವಳು ಕೇವಲ ದಾಖಲೆಗಳನ್ನು, ಚರಿತ್ರೆಗಳನ್ನು, ಪತ್ರಗಳನ್ನು, ಟಿಪ್ಪಣಿಗಳನ್ನು ಓದಿ ಅಭ್ಯಾಸ ಮಾಡಿ ಅರಿತಿದ್ದ ಫ್ಲಾರೆನ್ಸ್ ನೈಟಿಂಗೇಲ್ ಕೆಲವು ಸಲ ತಪ್ಪನ್ನು ಮಾಡ್ತಾಳಂತೆ. ಯಾಕಂದ್ರೆ ಬ್ಯಾರಕ್ ನಿರ್ಮಾಣ ಕಾಲದಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ಅಂತ ಹೇಳ್ತಾರೆ, ಅದ್ರ ವಿವರಣೆ ಬೇಡ. ಒಟ್ಟಾರೆ ಅವಳದು ಸಂಗತಿ ಹೇಳೋದಾದ್ರೆ ಅದು ತುಂಬಾನೇ ಇದೆ. ಇಂಡಿಯಾಕ್ಕೆ, ನಮ್ಮ ದೇಶಕ್ಕೆ ಅವಳ ಒಂದು ಕೊಡುಗೆ ಅಪಾರವಾಗಿದೆ. ಅವಳು ಮಾಡಿದ ಇನ್ನೊಂದು ಕೆಲಸ ಅಂತಂದ್ರೆ 1871 ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ಯುದ್ಧ ಸ್ಟಾರ್ಟ್ ಆಗ್ತದೆ. ಅದೇ ಸಮಯದಲ್ಲಿ ಲಂಡನ್ನಲ್ಲಿ ಯುದ್ಧದಲ್ಲಿ ಸಾವು ನೋವಿಗೆ ಈಡಾದ ಯೋಧರ ಸಹಾಯಾರ್ಥವಾಗಿ ನ್ಯಾಷನಲ್ ಸೊಸೈಟಿ ಫಾರ್ ಏಡ್ ದ ಸಿಕ್ ಅಂಡ್ ವುಂಡೆಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇದೇ ಮುಂದೆ ಬ್ರಿಟಿಷ್ ರೆಡ್ ಕ್ರಾಸ್ ಏಡ್ ಸೊಸೈಟಿ. ಈಗ ರೆಡ್ ಕ್ರಾಸ್ ಅಂತ ಒಂದು ಫೇಮಸ್ ಸೊಸೈಟಿ ಇದೆಯಲ್ಲ, ಬಹಳ ಫೇಮಸ್, ಎಲ್ಲರಿಗೂ ಗೊತ್ತೇ ಇದು ರೆಡ್ ಕ್ರಾಸ್ ಅಂತಂದ್ರೆ. ಆ ರೆಡ್ ಕ್ರಾಸ್ ಸೊಸೈಟಿ ಸ್ಟಾರ್ಟ್ ಮಾಡೋದು ಯಾರು ಅಂತಂದ್ರೆ, ಅವನ ಹೆಸರು ಡಾಕ್ಟರ್ ಹೆನ್ರಿ ಡುನಾಲ್ಫ್ ಅಂತ, ಸ್ವಿಟ್ಜರ್ಲೆಂಡ್ ಅವನೊಬ್ಬ ವೈದ್ಯ. ಅವನು ಈ ರೆಡ್ ಕ್ರಾಸ್ ಸೊಸೈಟಿನ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಸ್ವಿಟ್ಜರ್ಲೆಂಡ್ ಯುದ್ಧದಲ್ಲಿ ಭಾಗವಹಿಸಲ್ಲ, ಅದು ತಟಸ್ಥ ದೇಶ ಆಗಿತ್ತು. ಅವನು ಇದನ್ನೆಲ್ಲ ನೋಡಿ ಅಪಾರವಾಗಿ ಮರಗ್ಬಿಡ್ತಾನೆ. ಎಂಥ ಅನ್ಯಾಯ ನಡೀತಿದೆ, ಯುದ್ಧದಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ನರಳ್ತಾ ಇದ್ದಾರೆ, ಎಲ್ಲ ಆಗ್ತಾರೆ, ಅವ್ರಿಗೆಲ್ಲ ನೋಡ್ಕೋಬೇಕಲ್ಲ. ಅವ್ರು ನೋಡ್ಕೋಬೇಕಾದ್ರೆ ನಾವು ಒಂದು ಸೊಸೈಟಿನೇ ಮಾಡಬೇಕಾಗುತ್ತೆ. ಬರೀ ನರ್ಸ್ಗಳು, ಗೌರ್ಮೆಂಟು, ಸರ್ಕಾರ ಅಂತದಾಗಲ್ಲ. ಒಂದು ಸಪ್ರೇಟಾಗಿ ಒಂದು ಸೊಸೈಟಿನ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅಂತ ಹೇಳಿ ನ್ಯಾಷನಲ್ ಸೊಸೈಟಿ ಫಾರ್ ಏಡ್ ಟು ದ ಸಿಕ್ ಅಂಡ್ ವುಂಡೆಡ್ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಅದೇ ಕೊನೆಗೆ ಬ್ರಿಟಿಷ್ ರೆಡ್ ಕ್ರಾಸ್ ಏಡ್ ಸೊಸೈಟಿ ಅಂತ ಆಗ್ತದೆ. ಇದಕ್ಕೆ ಫ್ಲಾರೆನ್ಸ್ ನೈಟಿಂಗೇಲ್ ಕೂಡ ಹೆಲ್ಪ್ ಮಾಡ್ತಾಳೆ. ಅವಳು ಕೂಡ ತಂದೆ ಎಲ್ಲ ಕಾರ್ಯಗಳನ್ನು ಬದಿಗಿಟ್ಬಿಟ್ಟು ಅದು ಏನೇನು ಮಾಡಬೇಕು, ಸೊಸೈಟಿ ಏನೇನು ಉದ್ದೇಶ ಇದೆ ಅದಕ್ಕೆಲ್ಲ ಅವಳು ಕೊಡ್ತಾಳೆ. ಅವನು ಅದನ್ನು ತನ್ನ ಒಂದು ಇದಲ್ಲಿಗೆ ಬರೀತಾನೆ. ಅವನು ವೈದ್ಯ ಒಂದು ಸಭೆಯಲ್ಲಿ ಓದ್ತಾನಂಥದ್ದು, ರೆಡ್ ಕ್ರಾಸ್ ಸಂಸ್ಥೆ ಒಂದು ಟಿಪ್ಪಣಿಯಲ್ಲಿ. ದೋ ಐ ಆಮ್ ನೋನ್ ಆಸ್ ದ ಫೌಂಡರ್ ಆಫ್ ದ ರೆಡ್ ಕ್ರಾಸ್ and the originator of the convention at Geneva, it is to the English woman that convention is due. What inspired me to go to Italy during the war of 1859 was the work of Miss Florence Nightingale in the Crimea ಅಂತ ಹೇಳ್ತಾನೆ. ಅವಳೇ ನನಗೊಂದು ಪ್ರಚೋದನೆ ಕೊಟ್ಟಳು. ಕ್ರಿಮಿಯಾದಲ್ಲಿ ಅವಳು ಅಷ್ಟು ಕೆಲಸ ಮಾಡಿದ್ಲು, ಅವಳು ಒಂಟಿಯಾಗಿ ಚೆನ್ನಾಗಿ ಕೆಲಸ ಮಾಡಿ ಅವಳು ನಿಸ್ವಾರ್ಥ ಸೇವೆ ಮಾಡಿದ್ದೇ ನನಗೆ ಈಗ ಒಂದು ಸೊಸೈಟಿ ಮಾಡಲೇಬೇಕು ಅಂತ ಹೇಳಿ ನನಗೆ ಅಂತ ಹೇಳ್ಕೊಂಡು ದಾಖಲಿಸ್ಬಿಡ್ತಾನಂತೆ. ಸೊ ಇದುವರೆಗೂ ಇಂಡಿಯಾ ದೇಶದ ಬಗ್ಗೆ ಅವಳ ಕಾಳಜಿ ತಗೊಂಡು ಸಾಕಷ್ಟು ಅವಳ ಕೊಡುಗೆ ಕೊಟ್ಟು ಎಲ್ಲ ಮಾಡಿದ್ದನ್ನೆಲ್ಲ ನಾನು ವಿವರಿಸಿದ್ದೇನೆ. ತುಂಬ ಇದೆ ಮಾತಾಡೋದಂದರೆ, ಅದು ಸಂಕ್ಷಿಪ್ತವಾಗಿ ನಾನು ಆದಷ್ಟು ಮಾಡಿದ್ದೇನೆ. ಇದುವರೆಗೂ ನೀವು ಕೇಳಿದ್ದಕ್ಕೆ ನನ್ನ ನಮಸ್ಕಾರಗಳು, ಶುಭಾಶಯಗಳು. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ